2016ರಲ್ಲಿ ಒಂದು ಚಿಕ್ಕ ರೂಮಲ್ಲಿ ಬ್ರೋಕನ್ ಟ್ರೈಪಾಡ್ನ ಇಟ್ಕೊಂಡು ಯಾವುದೇ ರೀತಿಯ ಟೀಮ್ ಇಲ್ಲದೆ ಮಾರ್ಕೆಟಿಂಗ್ ಕೂಡ ಇಲ್ಲದೆ ಒಬ್ಬ ಸಿಂಗಲ್ ಟೀಚರ್ ಸ್ಟಾರ್ಟ್ ಮಾಡಿರುವಂಥ ಯೂಟ್ಯೂಬ್ ಚಾನಲ್ ಇವತ್ತು $5.2 ಬಿಲಿಯನ್ ವ್ಯಾಲ್ಯೂಯೇಷನ್ ಒಂದಿಗೆ ಒನ್ ಆಫ್ ದ ಬಿಗ್ಗೆಸ್ಟ್ ಎಟೆಕ್ ಕಂಪನಿ ಆಗಿದೆ. ಎಸ್, ನಾನು ಮಾತಾಡ್ತಾ ಇರೋದು ಫಿಸಿಕ್ಸ್ ವಾಲಾ ಬಗ್ಗೆನೇ. ಬೇರೆಲ್ಲ ಎಟೆಕ್ ಕಂಪನಿಗಳು ಆಡ್ಸ್ ಮೇಲೆನೆ ಕೋಟಿ ಗಂಟೆ ಖರ್ಚು ಮಾಡಿದ ಮೇಲೂ ಕೂಡ ಸಕ್ಸಸ್ ಆಗಲಿಕ್ಕೆ ಒದ್ದಾಡ್ತಾ ಇರಬೇಕಾದ್ರೆ ಫಿಸಿಕ್ಸ್ ವಾಲಾ ಮಾತ್ರ ಒಬ್ಬ ಸಿಂಗಲ್ ಟೀಚರ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಸದ್ಯಕ್ಕೆ ಇಂಡಿಯಾದ ಎಟೆಕ್ ಮಾರ್ಕೆಟ್ ಅಲ್ಲೇ ಸ್ಟ್ರಾಂಗೆಸ್ಟ್ ಪ್ಲೇಯರ್ ಆಗಿದೆ. ಹಾಗಾದ್ರೆ ಈ ಫಿಸಿಕ್ಸ್ ವಾಲಾ ಅನ್ನೋದು ಯಾವ ರೀತಿ ಸ್ಟಾರ್ಟ್ ಆಯ್ತು ಅಂಡ್ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂತಹ ತನ್ನ ಬಿಗ್ಗೆಸ್ಟ್ ಕಾಂಪಿಟೇಟರ್ಸ್ ಗಳನ್ನ ಯಾವ ರೀತಿ ಬೀಟ್ ಮಾಡ್ತು, ಇದರ ಸೀಕ್ರೆಟ್ಸ್ ಏನು ಅಂಡ್ ಇದರ ಫ್ಯೂಚರ್ ಏನು ಅನ್ನೋ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಲಕ್ ಪಾಂಡೆ ಅವರು ಪ್ರಯಾಗ್ರಾಜ್ ಅನ್ನೋ ಒಂದು ಹಳ್ಳಿಯಲ್ಲಿ ಇರುವಂತಹ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೆದಿರುವಂತಹ ಹುಡುಗ. ಚಿಕ್ಕ ವಯಸ್ಸಿಂದ ಅವ್ರಿಗೆ ಈ ಟೀಚಿಂಗ್ ಅಂದ್ರೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ. ಸೊ ಹೀಗಾಗಿ ಅವರು ಅವಾಗ ಟೈಮ್ ಸಿಕ್ಕಾಗ ಅಂಡ್ ಎಕ್ಸಾಮ್ ಇದ್ದಾಗೆಲ್ಲ ಸಮ್ ಟಾಪಿಕ್ಸ್ ನೆಲ್ಲ ಆಯ್ಕೆ ಮಾಡ್ಕೊಂಡ್ಬಿಟ್ಟು ತಮ್ಮ ಫ್ರೆಂಡ್ಸ್ ಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಬಟ್ ಅವಾಗ ಅವ್ರ ಫ್ಯಾಮಿಲಿಲಿ ಸಿಕ್ಕಾಪಟ್ಟೆ ದುಡ್ಡಿನ ಸಮಸ್ಯೆ ಇರುತ್ತೆ. ಹಾಗೋ ಹೀಗೋ ಮಾಡಿ SSLC ವರ್ಗು ಮುಗಿಸಿ 11th ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಒಂದು ಕೋಚಿಂಗ್ ಸೆಂಟರ್ ಅಲ್ಲಿ ಪಾರ್ಟ್ ಟೈಮ್ ಟೀಚರ್ ಆಗಿ ಜಾಯ್ನ್ ಆಗ್ತಾರೆ. ಸೊ ಅವಾಗಲೇ ಅವ್ರಿಗೆ ಅರ್ಥ ಆಗುತ್ತೆ ತಮ್ಮ ಹತ್ರ ಸಾಕಷ್ಟು ಟೀಚಿಂಗ್ ಸ್ಕಿಲ್ ಇದೆ ಅಂಡ್ ಈ ಒಂದು ಪ್ರೊಫೆಷನ್ಗೆ ಅವ್ರು ಪಕ್ಕಾ ಸೂಟ್ ಆಗ್ತಾರೆ ಅಂತ ಅರ್ಥ ಆಗುತ್ತೆ. ಆದ್ರೂ ಕೂಡ ಇನ್ನೊಂದು ಸ್ವಲ್ಪ ಈ ಒಂದು ಎಜುಕೇಶನ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಇಂಜಿನಿಯರಿಂಗ್ ಜಾಯ್ನ್ ಆಗ್ತಾರೆ. ಬಟ್ ಆ ಫೀಲ್ಡ್ ಅಲ್ಲಿ ಇರಬೇಕಾದ್ರೆ ಅವ್ರಿಗೆ ಯಾವಾಗಲೂ ಅನಿಸ್ತಾ ಇರುತ್ತೆ ನಾ ಈ ಫೀಲ್ಡ್ಗೆ ಸೂಟ್ ಆಗಲ್ಲ ಅಂತ. ಅಂಡ್ ಇನ್ನೊಂದು ಅವ್ರ ತಲೆಯಲ್ಲಿ ಯಾವಾಗಲೂ ಓಡ್ತಾ ಇದ್ದಂತ ಯೋಚನೆ ಏನಂದ್ರೆ ನಮ್ಮ ಇಂಡಿಯಾದಲ್ಲಿ ಎಜುಕೇಶನ್ ಅನ್ನೋದು ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿದೆ ಅಂಡ್ ಸಾಕಷ್ಟು ಜನ ಕಲಿಬೇಕು ಅಂತ ಆಸಕ್ತಿ ಇರುವಂತಹ ಬಡ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಶನ್ ಸಿಗ್ತಾನೆ ಇಲ್ಲ. ಸೊ ಹೀಗಾಗಿ ಬಡ ಮಕ್ಕಳಿಗೂ ಕೂಡ ಕ್ವಾಲಿಟಿ ಎಜುಕೇಶನ್ ಸಿಗೋ ತರ ಎಲ್ರಿಗೂ ಕೂಡ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋ ತರ ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಸಾಕಷ್ಟು ಯೋಚನೆ ಮಾಡಾದ್ಮೇಲೆ ಕಮ್ಮಿ ಪ್ರೈಸ್ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಕೊಡುವಂತ ಸ್ಟ್ರಾಂಗ್ ಇಂಟೆನ್ಷನ್ ಇಂದ ಅವರು ಕಾಲೇಜ್ ನ ಡ್ರಾಪ್ ಔಟ್ ಮಾಡಿಬಿಟ್ಟು 2016ರಲ್ಲಿ ಫಿಸಿಕ್ಸ್ ವಾಲಾ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡ್ತಾರೆ. ಅಂಡ್ ಅವಾಗಿನ ಕಾಲದಲ್ಲಿ ಅವ್ರ ಹತ್ರ ನಾಲೆಡ್ಜ್ ಒಂದನ್ನ ಬಿಟ್ಟು ಇವಾಗಿರುವಂತ ಯಾವುದೇ ಎಕ್ಸ್ಪೆನ್ಸಿವ್ ಮಟೀರಿಯಲ್ ಇರಲಿಲ್ಲ. ಸೊ ಸಿಂಪಲ್ ಆಗಿ ಒಂದು ವೈಟ್ ಬೋರ್ಡ್ ನ ಇಟ್ಕೊಂಡು ಅವ್ರದೇ ಒಂದು ಹಳೆ ಮೊಬೈಲ್ ಕ್ಯಾಮ್ರಾದಿಂದ ವಿಡಿಯೋಸ್ ಗಳನ್ನೆಲ್ಲ ಕ್ಯಾಪ್ಚರ್ ಮಾಡಿಬಿಟ್ಟು ಈ ಒಂದು ಚಾನಲ್ ಅಪ್ಲೋಡ್ ಮಾಡ್ತಾ ಇದ್ರು. ಸ್ಟಾರ್ಟಿಂಗ್ ಅಲ್ಲಿ ಏನ್ ಜಾಸ್ತಿ ವ್ಯೂಸ್ ಸಿಗ್ತಾ ಇರಲಿಲ್ಲ, 100-200 ಹೀಗೆ ಕಮ್ಮಿ ವ್ಯೂಸ್ ಸಿಗ್ತಾ ಇತ್ತು. ಆದ್ರೂ ಕೂಡ ಅವ್ರು ಅದ್ರ ಬಗ್ಗೆ ಯೋಚನೆ ಮಾಡದೆ ಕಂಟಿನ್ಯೂಸ್ ಆಗಿ ತಮ್ಮ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಬಂದ್ರು. ಬರ್ತಾ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇವ್ರ ವಿಡಿಯೋಸ್ ಕನೆಕ್ಟ್ ಆದ್ರು. ಯಾಕಂದ್ರೆ ಇವರು ತುಂಬಾನೇ ಸಿಂಪಲ್ ಆಗಿ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋ ತರ ಮಧ್ಯೆ ಫನ್ ಎಲ್ಲ ಮಾಡ್ತಾ ತುಂಬಾನೇ ಇಂಟ್ರೆಸ್ಟಿಂಗ್ ವೇ ಒಳಗಡೆ ಆನೆಸ್ಟ್ ಆಗಿ ಟೀಚ್ ಮಾಡ್ತಾ ಇದ್ರು. ಅಂಡ್ ಇವರ ವಿಡಿಯೋಸ್ ನೋಡಿರುವಂತ ಸ್ಟೂಡೆಂಟ್ಸ್ ಕೂಡ ತಮ್ಮ ಫ್ರೆಂಡ್ಸ್ಗೆಲ್ಲ ಫಿಸಿಕ್ಸ್ ವಾಲಾ ವಿಡಿಯೋ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಸೊ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದ್ದು JEE ಮತ್ತೆ ನೀಟ್ ಆಸ್ಪಿರೆಂಟ್ಸ್ಗೂ ಕೂಡ ರೀಚ್ ಆಯ್ತು. ಅಂಡ್ ಅದ್ರ ಜೊತೆಗೇನೆ ಇವರ ಫನ್ನಿ ಮೂಮೆಂಟ್ಸ್ ಎಲ್ಲ ಇನ್ಸ್ಟಾದಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಎಲ್ಲ ಕಡೆ ಫಿಸಿಕ್ಸ್ ವಾಲಾದೆ ಹವಾ ಕ್ರಿಯೇಟ್ ಆಯ್ತು. ಸೊ ಸ್ಟಾರ್ಟ್ ಆದ ಒಂದೇ ವರ್ಷದಲ್ಲಿ ಇಂಡಿಯಾದ ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ಅಲಕ್ ಪಾಂಡೆ ಅವರು ಒಬ್ಬ ಫೇವ್ರೆಟ್ ಟೀಚರ್ ಆದ್ರು. ಬಟ್ ಅವರ ಟರ್ನಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗಿದ್ದು 2020ರ ಲಾಕ್ಡೌನ್ ಟೈಮ್ ಅಲ್ಲಿ. ಯಾಕಂದ್ರೆ ಈ ಲಾಕ್ಡೌನ್ ಅಲ್ಲಿ ಏನಾಯ್ತು, ಆಲ್ಮೋಸ್ಟ್ ಎಲ್ಲಾ ಆಫ್ಲೈನ್ ಕೋಚಿಂಗ್ ಸೆಂಟರ್ ಕೂಡ ಕ್ಲೋಸ್ ಆದ್ವು. ಸೊ ಅವಾಗ ಸ್ಟೂಡೆಂಟ್ಸ್ ಕುಳಿದಿರುವಂತ ಒಂದೇ ಒಂದು ಆಪ್ಷನ್ ಅಂತಂದ್ರೆ ಆನ್ಲೈನ್ ಕೋಚಿಂಗ್. ಅದರಲ್ಲೂ ಫಿಸಿಕ್ಸ್ ವಾಲಾ ಸಾಕಷ್ಟು ವಿಡಿಯೋಸ್ ನ ಫ್ರೀ ಆಗಿನೇ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿತ್ತು. ಸೊ ಹೀಗಾಗಿನೇ ಆ ಟೈಮಲ್ಲಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಇವರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆದ್ರು. ಸೊ ಈ ರೀತಿ ಫಿಸಿಕ್ಸ್ ವಾಲಾ ಯೂಟ್ಯೂಬ್ ಚಾನಲ್ ಗ್ರೋ ಆಗ್ತಾ ಟಾಪ್ ಅಲ್ಲಿ ಕಾಣಿಸ್ಕೊಳ್ಳಿಕ್ ಸ್ಟಾರ್ಟ್ ಆಯ್ತು. ಹೀಗಿರ್ಬೇಕಾದ್ರೆ ಒಂದಿನ ಅಲಕ್ ಪಾಂಡೆ ಅವರ ಒಂದು ವಿಡಿಯೋ ಏನಿದೆ ಅದು ಪ್ರತೀಕ್ ಅನ್ನುವಂತ ಒಬ್ಬ ಟೆಕ್ ಅಂಡ್ ಸ್ಟಾರ್ಟ್ಅಪ್ ಹುಡುಗನ ಕಣ್ಣಿಗೆ ಬೀಳುತ್ತೆ. ಸೊ ಅವಾಗ ಅವ್ರು ಅನ್ಕೊಂತಾರೆ ಇವರು ಬೆಸ್ಟ್ ಕಂಟೆಂಟ್ ನ ಕೊಡ್ತಾ ಇದ್ದಾರೆ, ಇವ್ರ ಹತ್ರ ನಾಲೆಡ್ಜ್ ಇದೆ ಅಂಡ್ ಟೀಚಿಂಗ್ ಸ್ಕಿಲ್ ಕೂಡ ಇದೆ, ಇವ್ರಿಗೇನಾದ್ರೂ ಸ್ವಲ್ಪ ಪ್ರೊಫೆಷನಲ್ ಟೆಕ್ ಸಪೋರ್ಟ್ ಸಿಕ್ಬಿಟ್ರೆ ಇವರು ಇಂಡಿಯಾದ ಎಜುಕೇಶನ್ ಚೇಂಜ್ ಮಾಡ್ತಾರೆ ಅಂತ. ಸೊ ಹೀಗಾಗಿ ಅವರೇ ಖುದ್ದಾಗಿ ಅಲಕ್ ಪಾಂಡೆ ಅವ್ರನ್ನ ಮೀಟ್ ಮಾಡಿ, ಸರ್ ನಿಮ್ಮ ಹತ್ರ ಒಳ್ಳೆ ಕಂಟೆಂಟ್ ಇದೆ ಅಂಡ್ ನೀವು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಜನರ ಟ್ರಸ್ಟ್ ನ ಬಿಲ್ಡ್ ಮಾಡ್ಕೊಂಡಿದ್ದೀರಾ. ಸೊ ನಿಮ್ಗೊಂದು ಒಳ್ಳೆ ಟೀಚಿಂಗ್ ಸ್ಕಿಲ್ ಇದೆ ಅಂಡ್ ನಾಲೆಡ್ಜ್ ಕೂಡ ಇದೆ ಅಂಡ್ ನಂಗೂ ಕೂಡ ಸ್ಟಾರ್ಟ್ಅಪ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂಡ್ ಟೆಕ್ನಿಕಲ್ ನಾಲೆಡ್ಜ್ ಕೂಡ ಇದೆ. ಸೊ ನೀವು ಟೀಚಿಂಗ್ ಮಾಡಿ ನಾನು ಆಪ್ ಬಿಲ್ಡ್ ಮಾಡಿ ಬಿಸ್ನೆಸ್ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿ ಐಡಿಯಾ ಕೊಡ್ತಾರೆ. ಅಂಡ್ ಈ ಐಡಿಯಾ ಅಲಕ್ ಪಾಂಡೆ ಅವ್ರಿಗೂ ಕೂಡ ಬೆಸ್ಟ್ ಅನ್ಸುತ್ತೆ. ಸೊ ಹೀಗಾಗಿ ಇಬ್ರು ಕೂಡ ಕಂಬೈನ್ ಆಗಿ ವರ್ಕ್ ಮಾಡೋಣ ಅಂತ ಹೇಳಿ 2020ರಲ್ಲಿ ಫಿಸಿಕ್ಸ್ ವಾಲಾ ಆಪ್ ಮತ್ತೆ ವೆಬ್ಸೈಟ್ ನ ಲಾಂಚ್ ಮಾಡ್ತಾರೆ. ಇನಿಷಿಯಲಿ ಕೇವಲ $999 ಫುಲ್ ಕೋರ್ಸಸ್ ನೆಲ್ಲ ಆಫರ್ ಮಾಡ್ತು. ಸೊ ಹೀಗಾಗಿ ಮಿಲಿಯನ್ಸ್ ಆಫ್ ಸ್ಟೂಡೆಂಟ್ಸ್ ಈ ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರು. ಅಂಡ್ ಯೂಟ್ಯೂಬ್ ಅಲ್ಲೂ ಕೂಡ ಸಾಕಷ್ಟು ಫ್ರೀ ಕ್ಲಾಸಸ್ ನೆಲ್ಲ ಕೊಡೋದ್ರಿಂದ ಆದಷ್ಟು ಬೇಗ ತುಂಬಾ ಜನ ಸ್ಟೂಡೆಂಟ್ಸ್ ನ ತನ್ನ ಹತ್ರ ಅಟ್ರಾಕ್ಟ್ ಮಾಡ್ಕೊಂತು. ಹೀಗಾಗಿ ಫಿಸಿಕ್ಸ್ ವಾಲಾ ತುಂಬಾನೇ ಈಸಿಯಾಗಿ ತನ್ನ ಬಿಗ್ಗೆಸ್ಟ್ ಕಾಂಪಿಟೇಟರ್ಸ್ ಗಳನ್ನೆಲ್ಲ ಬೀಟ್ ಮಾಡಿಬಿಟ್ಟು 2020 ಅನ್ನೋಷ್ಟರಲ್ಲಿ ಇಂಡಿಯಾದ ಬಿಗ್ಗೆಸ್ಟ್ IIT ಅಂಡ್ JEE ಕೋಚಿಂಗ್ ಯೂಟ್ಯೂಬ್ ಚಾನಲ್ ಆಯ್ತು. ಇದಕ್ಕೆ ಮೇನ್ ರೀಸನ್ ಅಂದ್ರೆ ರೀಸನ್ ನಂಬರ್ 1 ಅಫೋರ್ಡಬಿಲಿಟಿ. ಅನ್ಅಕಾಡೆಮಿಯಲ್ಲಿ 2 ಇಯರ್ JEE ಕೋರ್ಸ್ಗೆ 1,19,000 ಫೀಸ್ ಇದೆ. ವೇದಾಂತದಲ್ಲಿ ಸೇಮ್ ಕೋರ್ಸ್ಗೆ ₹94,600 ರೂಪೀಸ್ ಆಗುತ್ತೆ. ಬಟ್ ಇನ್ ಫಿಸಿಕ್ಸ್ ವಾಲಾ ಸೇಮ್ 2 ಇಯರ್ ಕೋರ್ಸ್ ನಮಗೆ ಕೇವಲ ₹4,999 ರೂಪಾಯಿ ಸಿಗತ್ತೆ. ಸೊ ಕಮ್ಮಿ ದುಡ್ಡಲ್ಲಿ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇರೋದ್ರಿಂದ ಆದಷ್ಟು ಕಮ್ಮಿ ಟೈಮಲ್ಲೇ ಇದು ಸಾಕಷ್ಟು ಜನ ಸ್ಟೂಡೆಂಟ್ಸ್ ನ ತನ್ನ ಹತ್ರ ಅಟ್ರಾಕ್ಟ್ ಮಾಡ್ಕೊಂತು. ಅಂಡ್ ರೀಸನ್ ನಂಬರ್ 2 ಮಾರ್ಕೆಟಿಂಗ್. ಬೈಜೂಸ್ ಮತ್ತೆ ಅನ್ಅಕಾಡೆಮಿ ಕಂಪೇರ್ ಮಾಡಿ ನೋಡಿದ್ರೆ ಫಿಸಿಕ್ಸ್ ವಾಲಾ ಆಡ್ಸ್ ಮೇಲೆ ತುಂಬಾನೇ
ಕಮ್ಮಿ ದುಡ್ಡು ಸ್ಪೆಂಡ್ ಮಾಡಿದೆ. ಯಾಕಂದ್ರೆ ಬೇರೆಲ್ಲ ಎಟ್ಟೆ ಕಂಪನಿಗಳು ಫೌಂಡರ್ ಮೇಲೆ ಟ್ರಸ್ಟ್ ಬಿಲ್ಡ್ ಮಾಡಿಸಬೇಕು ಅಂತಾನೆ IPL ಟೈಮಲ್ಲಿ ಆಡ್ಸ್ ನಡೆಸೋದು ಅಂಡ್ ಸಾಕಷ್ಟು ಜನ ಫೇಮಸ್ ಆಕ್ಟರ್ಸ್ ಕಡೆಯಿಂದೆಲ್ಲ ಪ್ರಮೋಟ್ ಮಾಡಿಸೋದಕ್ಕಂತಾನೆ ಸಾಕಷ್ಟು ದುಡ್ಡನ್ನ ಆಡ್ಸ್ ಮೇಲೆ ಸ್ಪೆಂಡ್ ಮಾಡ್ತವೆ. ಬಟ್ ಈ ಫಿಸಿಕ್ಸ್ ವಾಲಾದಲ್ಲಿ ಆಲ್ರೆಡಿ ಫೌಂಡರ್ ಮೇಲೆ ಟ್ರಸ್ಟ್ ಬಿಲ್ಡ್ ಆಗಿತ್ತು. ಇಲ್ಲಿ ಈ ಒಂದು ಬಿಸ್ನೆಸ್ ಮ್ಯಾನ್ ಮತ್ತೆ ಎಂಪ್ಲಾಯ್ಗಳ ನಡುವಿನಂತ ರಿಲೇಶನ್ಶಿಪ್ ಬದಲಾಗಿ ಸ್ಟೂಡೆಂಟ್ಸ್ ಮತ್ತೆ ಟೀಚರ್ಸ್ ನಡುವಿನ ಸಂಬಂಧ ಇತ್ತು. ಸೊ ಹೀಗಾಗಿ ಇಲ್ಲಿ ಆಡ್ಸ್ ಮೇಲೆ ಸ್ಪೆಂಡ್ ಮಾಡುವಂತ ಅವಶ್ಯಕತೆನೇ ಬೀಳಲಿಲ್ಲ. ಅಂಡ್ ರೀಸನ್ ನಂಬರ್ 3 ಟಾರ್ಗೆಟ್. ನಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಯಾವುದೇ ಫೀಲ್ಡ್ ಆದ್ರೂ ಕೂಡ ನಾವು ಅಲ್ಲಿ ಸಕ್ಸಸ್ ಆಗಬೇಕು ಅಂದ್ರೆ ನಮ್ಮ ಕಾಂಪಿಟೇಟರ್ಸ್ ಎಲ್ಲಿ ಗ್ಯಾಪ್ ಬಿಟ್ಟಿದ್ದಾರೆ ಅನ್ನೋದನ್ನೇ ನಾವು ಟಾರ್ಗೆಟ್ ಮಾಡಬೇಕಾಗುತ್ತೆ. ಸೊ ಈಗ ಆಲ್ರೆಡಿ ಇರುವಂತಹ ಎಟ್ಟೆಕ್ ಕಂಪನಿಗಳೆಲ್ಲ Tier 1 ಅಂಡ್ Tier 2 ಸಿಟೀಸ್ ಅಲ್ಲಿ ಇರುವಂತಹ 20% ಹೈಫೈ ಸ್ಟೂಡೆಂಟ್ಸ್ ನ ಮಾತ್ರ ಫೋಕಸ್ ಮಾಡಿದ್ರು. ಬಟ್ ಸೇಮ್ ಟ್ಯಾಲೆಂಟ್ ಇರುವಂತಹ ಇನ್ನು ಉಳಿದಿರೋ 80% ಸ್ಟೂಡೆಂಟ್ ಇದ್ದಿದ್ದು Tier 3 ಅಂಡ್ Tier 4 ಸಿಟೀಸ್ ಅಲ್ಲಿ. ಸೊ ಈ ಒಂದು ರಿಯಾಲಿಟಿನ ಅರ್ಥ ಮಾಡ್ಕೊಂಡ್ಬಿಟ್ಟು ಫಿಸಿಕ್ಸ್ ವಾಲ ಏನ್ ಮಾಡ್ತು, Tier 3 ಅಂಡ್ Tier 4 ಸಿಟೀಸ್ಗೂ ಕೂಡ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋ ತರ ಅಂಡ್ ಅವ್ರಿಗೂ ಅಫೋರ್ಡೆಬಲ್ ಇರೋ ತರ ಅವ್ರಿಗೂ ಕೂಡ ಕಮ್ಮಿ ಕಾಸ್ಟ್ ಅಲ್ಲಿ ಕೋರ್ಸಸ್ನೆಲ್ಲ ಸೆಲ್ ಮಾಡಿದ್ರು. ಸೊ ಹೀಗಾಗಿ ಬಿಗ್ಗೆಸ್ಟ್ ಪಾರ್ಟ್ ಆಫ್ ದ ಸ್ಟೂಡೆಂಟ್ಸ್ ನ ಫಿಸಿಕ್ಸ್ ವಾಲ ತನ್ನ ಹತ್ರ ಅಟ್ರಾಕ್ಟ್ ಮಾಡ್ಕೊಂತು. ಅಂಡ್ ಫಿಸಿಕ್ಸ್ ವಾಲದಲ್ಲಿರುವಂತಹ 80% ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರು ಎಲ್ಲರೂ ಕೂಡ Tier 3 ಮತ್ತೆ Tier 4 ಸಿಟೀಸ್ ಇಂದ ಬಂದಿರೋರೇ ಇದ್ದಾರೆ. ಅಂಡ್ ಇದ್ರಲ್ಲಿ ಸಾಕಷ್ಟು ಜನ ಕಲೀಲಿಕ್ಕೆ ಇಂಟ್ರೆಸ್ಟ್ ಇದ್ದು ಕೆಲ ಸಮಸ್ಯೆಗಳಿಂದ ಅದನ್ನ ರೀಚ್ ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಈ ಒಂದು ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಫಿಸಿಕ್ಸ್ ವಾಲ ಅವ್ರಿಗೂ ಕೂಡ ತುಂಬಾನೇ ಈಸಿಯಾಗಿ ಕ್ವಾಲಿಟಿ ಎಜುಕೇಶನ್ ಸಿಗೋ ತರ ಮಾಡ್ತು. ಸೊ ಹೀಗಾಗಿ ಇವರ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಟಾಪ್ ಅಲ್ಲಿ ಬಂದ್ರು. ಅವಾಗ ಇಲ್ಲೂ ಕೂಡ ಒಂದು ಕ್ವಾಲಿಟಿ ಎಜುಕೇಶನ್ ಸಿಗತ್ತೆ ಅಂತ ಹೇಳಿ Tier 1 ಮತ್ತೆ Tier 2 ಸಿಟೀಸ್ ಇಂದ ಸಾಕಷ್ಟು ಜನ ಈ ಒಂದು ಫಿಸಿಕ್ಸ್ ವಾಲ ಕಡೆ ಅಟ್ರಾಕ್ಟ್ ಆದ್ರು. ಸೊ ಈ ರೀತಿ ಕಮ್ಮಿ ಕಾಸ್ಟ್ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ 2022ರಲ್ಲಿ ಫಿಸಿಕ್ಸ್ ವಾಲ ಬಿಕೇಮ್ ಯೂನಿಕಾರ್ನ್. ದೆನ್ ಅಗೇನ್ ಕೋವಿಡ್ ಮುಗಿತಾ ಬಂದಂಗೆ ಆಫ್ಲೈನ್ ಕ್ಲಾಸಸ್ ಗಳ ಅವಶ್ಯಕತೆ ಬೀಳುತ್ತೆ. ಅವಾಗ ಫಿಸಿಕ್ಸ್ ವಾಲ ಪಾಠಶಾಲಾ ಅನ್ನುವಂತ ಒಂದು ಆನ್ಲೈನ್ ಕೋಚಿಂಗ್ ಪ್ರೋಗ್ರಾಮ್ಗಳ ಜೊತೆಗೆ ವಿದ್ಯಾಪೀಠ ಅನ್ನುವಂತ ಒಂದು ಆಫ್ಲೈನ್ ಕೋಚಿಂಗ್ ಸೆಂಟರ್ಗಳನ್ನ ಕೂಡ ಓಪನ್ ಮಾಡುತ್ತೆ. ಸೊ ಹೀಗಾಗಿ ಆಫ್ಲೈನ್ ಪ್ಲಸ್ ಆನ್ಲೈನ್ ಎಲ್ಲ ಕಡೆ ಕೂಡ ತನ್ನ ಮಾರ್ಕೆಟ್ ಶೇರ್ನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಅಂಡ್ ಅದರ ಜೊತೆಗೆ ಯಾವುದೇ ಕೋಚಿಂಗ್ ಸೆಂಟರ್ ಅಲ್ಲೂ ಕೂಡ ಟೀಚರ್ಸ್ ನ ಹೈರ್ ಮಾಡಬೇಕಾದ್ರೆ ಅಲಕ್ ಪಾಂಡೆ ಅವರೇ ಖುದ್ದಾಗಿ ಅವರ ಸ್ಕಿಲ್ಸ್ ನ ಟೆಸ್ಟ್ ಮಾಡಿಬಿಟ್ಟು ಹೈರ್ ಮಾಡ್ತಾ ಇದ್ರು. ಸೊ ಅಗೇನ್ ಇದು ತನ್ನ ಕ್ವಾಲಿಟಿ ಎಜುಕೇಶನ್ ನ ಮುಂದುವರ್ಸ್ಕೊಂತಾನೆ ಹೋಯ್ತು. 40ಕ್ಕೂ ಹೆಚ್ಚು ಪಾಠಶಾಲಾ ಸೆಂಟರ್ಗಳು ಅಂಡ್ 100ಕ್ಕೂ ಹೆಚ್ಚು ವಿದ್ಯಾಪೀಠಗಳು ಅಂಡ್ ಟೆಕ್ ಸ್ಕಿಲ್ ಅಂತಾನೆ ಬೇರೆ ಬೇರೆ ಕೋರ್ಸಸ್ಗಳು, ಅದರ ಜೊತೆಗೆ ಪರ್ಟಿಕ್ಯುಲರ್ ಎಕ್ಸಾಮ್ಗೆ ಪರ್ಟಿಕ್ಯುಲರ್ ಯೂಟ್ಯೂಬ್ ಚಾನೆಲ್ಗಳು. ಹೀಗೆ ಈ ಒಂದು ಫಿಸಿಕ್ಸ್ ವಾಲ್ ಅನ್ನೋದು ಎಜುಕೇಶನ್ ಎಕೋಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡಿ ಸದ್ಯಕ್ಕೆ ಇಂಡಿಯಾದಲ್ಲೇ ಬಿಗ್ಗೆಸ್ಟ್ ಎಟೆಕ್ ಅಂಡ್ ಕೋಚಿಂಗ್ ಬ್ರ್ಯಾಂಡ್ ಆಗಿದೆ. ರೀಸೆಂಟ್ಲಿ ಅಂದ್ರೆ ನವೆಂಬರ್ 18ಕ್ಕೆ ಫಿಸಿಕ್ಸ್ ವಾಲ IPO ಓಪನ್ ಆಯಿತು. ಅಂದ್ರೆ ಫಸ್ಟ್ ಟೈಮ್ ಈ ಒಂದು ಕಂಪನಿ ತನ್ನ ಶೇರ್ಸ್ ನ ಪಬ್ಲಿಕ್ ಸೆಲ್ ಮಾಡ್ಲಿಕ್ಕೆ ರೆಡಿ ಆಯಿತು. ಬಟ್ ಅವರು ಆಲ್ರೆಡಿ ಸೆಬಿಗೆ ಸಬ್ಮಿಟ್ ಮಾಡಿರುವಂತಹ ಡೇಟಾ ಪ್ರಕಾರ ಫೈನಾನ್ಷಿಯಲ್ ಇಯರ್ 2022 ಅಲ್ಲಿ 98 ಕೋಟಿ ಪ್ರಾಫಿಟ್ ಮಾಡಿತ್ತು. ಬಟ್ ಅದಾದ್ಮೇಲೆ ಫೈನಾನ್ಷಿಯಲ್ ಇಯರ್ 2023 ಇಂದ 2025 ಲಾಸ್ ಅಲ್ಲೇ ಇದೆ. ಫೈನಾನ್ಷಿಯಲ್ ಇಯರ್ 2025 ಅಲ್ಲೂ ಕೂಡ 243 ಕೋಟಿ ಲಾಸ್ ಅಲ್ಲಿ ಇತ್ತು. ಇನ್ ದ ಸೇಮ್ ಟೈಮ್ ಅದರ EPS ಬಂದ್ಬಿಟ್ಟು -0.86 ಇತ್ತು. ಅಂಡ್ ಬೇರೆ ಎಟ್ಟೆ ಕಂಪನಿಗಳ PE ನ ಚೆಕ್ ಮಾಡಿ ನೋಡಿದ್ರೆ ಆವರೇಜ್ ಆಗಿ 35 ಇದೆ. ಬಟ್ ಫಿಸಿಕ್ಸ್ ವಾಲ PE ನ ನೋಡಿದ್ರೆ 100x ಅಂತೂ ಬಂದೇ ಬರುತ್ತೆ. ಇಲ್ಲಿ ಆಕ್ಚುಲಿ EPS ನೆಗೆಟಿವ್ ಆಗಿರೋದ್ರಿಂದ PE ನ ಕಂಡು ಹಿಡಿಯಕ್ಕೆ ಬರಲ್ಲ. ಬಟ್ ಒಂದು ಅಪ್ರಾಕ್ಸಿಮೇಟ್ ಅಂತ ತಗೊಂಡ್ರೆ 100x ಅಂತೂ ಬಂದೇ ಬರುತ್ತೆ. ಸೊ ಇಲ್ಲಿ 100x PE ಇದೆ ಅಂತಂದ್ರೆ ಫ್ಯೂಚರ್ ಅಲ್ಲಿ ಆ ಒಂದು ಕಂಪನಿ ಜಾಸ್ತಿ ಪ್ರಾಫಿಟ್ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ನಾವು ಇವಾಗ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಬಟ್ ಆಕ್ಚುಲಿ ಯಾರು ಕೂಡ ಇಷ್ಟು ಜಾಸ್ತಿ ಕೊಡೋದಕ್ಕೆ ರೆಡಿ ಇರಲಿಲ್ಲ. ಬಟ್ ಏನಾಯ್ತೋ ಗೊತ್ತಿಲ್ಲ, ಸಡನ್ ಆಗಿ ಈ ಒಂದು ಕಂಪನಿ 33% ಲಿಸ್ಟಿಂಗ್ ರೇಟ್ ಕೊಡ್ತು. ಬಟ್ ಈಗಲೂ ಕೂಡ ಇದು ಲಾಸ್ ಅಲ್ಲೇ ರನ್ ಆಗ್ತಾ ಇದೆ. ಎಲ್ಲ ಸಾಲನ ತೀರಿಸಿ ಮತ್ತೆ ಯಾವಾಗ ಇದು ಪ್ರಾಫಿಟೇಬಲ್ ಕಂಪನಿ ಆಗುತ್ತೆ ಅಂತ ಹೇಳಿ ಕಾದ್ ನೋಡ್ಬೇಕು. ಬಟ್ ಓನರ್ ಮೇಲೆ ಟ್ರಸ್ಟ್ ಇದೆ ಅಂಡ್ ಇದೇ ಟ್ರಸ್ಟ್ ಕಂಟಿನ್ಯೂ ಆಗುತ್ತೆ ಅಂದ್ರೆ ಈ ಒಂದು ಕಂಪನಿ ಮತ್ತೆ ಸಕ್ಸಸ್ ಆಗೇ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.